ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ವೃಷಭ ರಾಶಿಯವರಿಗೆ ಮೇ 9ರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಸ್ನೇಹಿತರೆ. ಹಾಗಿದ್ರೆ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ವೃಷಭ ರಾಶಿಯವರು ಅಂದರೆ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋಅಪ್ ಮಾಡಬೇಕು ಅಂದರೆ ವೃಷಭ ರಾಶಿಯವರು ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ದಯವಿಟ್ಟು ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಸ್ನೇಹಿತರೆ, ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು, ತೊಂದರೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ವೃಷಭ ರಾಶಿಯವರಿಗಿಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ನಿಮ್ಮ ಹಿತೈಷಿಗಳು ಯಾರಾದರೂ ಹೊಂದಿದ್ರೆ ದಯವಿಟ್ಟು ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಓಕೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಈ ತಿಂಗಳು ವೃಷಭ ರಾಶಿಯವರ ಮಾಸಿಕ ಭವಿಷ್ಯ ಮೇ 2026ರಲ್ಲಿ ಒಟ್ಟಾರೆಯಾಗಿ ಸಾರಾಂಶವನ್ನು ತಿಳಿಸೋದಾದರೆ ವೃಷಭ ರಾಶಿಯವರಿಗೆ ಮೊದಲನೇದಾಗಿ ಅದ್ಭುತವಾದಂತಹ ಧನಯೋಗ ಅಂತಲೇ ಹೇಳಬಹುದು. ಮೇ 14ರ ನಂತರ ಲಗ್ನಾಧಿಪತಿಯಾದ ಶುಕ್ರನು ದ್ವಿತೀಯ ಸ್ಥಾನದಲ್ಲಿ ಅಂದರೆ ಧನಸ್ಥಾನದಲ್ಲಿ ಲಾಭಾಧಿಪತಿ ಅಂತಲೇ ಹೇಳಬಹುದು ಗುರುವಿನೊಂದಿಗೆ ಸೇರುವುದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ಇನ್ನು ಎರಡನೇದಾಗಿ ಖರ್ಚುಗಳ ಪ್ರಯಾಣ. ಮೇ 11ರಂದು ವ್ಯಯಸ್ಥಾನದಲ್ಲಿ 12ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಕುಜನ ಸಂಚಾರವು ವಿದೇಶಿ ಪ್ರಯಾಣಗಳಿಗೆ, ದೂರ ಪ್ರದೇಶದ ಸಂಪರ್ಕಗಳಿಗೆ ಅನುಕೂಲಕರ, ಆದರೆ ಅನಗತ್ಯ ಖರ್ಚುಗಳು, ನಿದ್ರಾಹೀನತೆ ಇರುತ್ತದೆ. ಇನ್ನು ಮೂರನೇದಾಗಿ ಆತ್ಮವಿಶ್ವಾಸ ಮತ್ತು ನಾಯಕತ್ವ. ಮೇ 15ರಿಂದ ಜನ್ಮರಾಶಿಯಲ್ಲಿ ಸೂರ್ಯ ಬುಧರ ಸಂಯೋಗವು ನಿಮ್ಮ ಮಾತನ್ನು ವೇದವಾಕ್ಯವನ್ನಾಗಿಸುತ್ತದೆ. ನಿಮ್ಮ ಬುದ್ಧಿಮತ್ತೆ ಪ್ರಕಾಶಿಸುತ್ತದೆ, ಆದರೆ ಆವೇಶವನ್ನು ನಿಯಂತ್ರಿಸಿಕೊಳ್ಬೇಕಾಗುತ್ತದೆ. ಇದು ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಈ ತಿಂಗಳ ಸಾರಾಂಶ ಅಂತಲೇ ಹೇಳಬಹುದು. ಇನ್ನು ಒಟ್ಟಾರೆಯಾಗಿ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡುಬರಲಿದೆ ಮೇ ತಿಂಗಳಲ್ಲಿ ಅಂದರೆ ವೃಷಭ ರಾಶಿಯವರಿಗೆ ಮೇ 2026 ಅತ್ಯಂತ ಆಸಕ್ತಿದಾಯಕ ಮಾಸವಾಗಿದೆ ಅಂದರೆ ತಿಂಗಳಾಗಿದೆ. ನಿಮ್ಮ ರಾಶಿಗೆ ಯೋಗಕಾರಕನಾದಂತಹ ಶನಿ ಲಾಭದ ಸ್ಥಾನದಲ್ಲಿ 11ನೇ ಮನೆಯಲ್ಲಿ ಸ್ಥಿರವಾಗಿರುವುದು ನಿಮಗೆ ಬೆನ್ನೆಲು ಬಿದ್ದಂತೆ. ಆದರೆ ಈ ತಿಂಗಳು ನಿಮ್ಮ ಸುತ್ತಲಿನ ಗ್ರಹಗಳ ಚಲನೆಗಳು ನಿಮ್ಮ ದೈನಂದಿನ ಜೀವನವನ್ನು ಪ್ರಥಮಾರ್ಧದಲ್ಲಿ ಒಂದು ರೀತಿಯಾಗಿ, ದ್ವಿತೀಯಾರ್ಧದಲ್ಲಿ ಮತ್ತೊಂದು ರೀತಿಯಾಗಿ ಪ್ರಭಾವಿಸುತ್ತದೆ ಸ್ನೇಹಿತರೆ. ಮುಖ್ಯವಾಗಿ ಮೇ 11ರಂದು ಸಪ್ತಮ ವ್ಯಯಾಧಿಪತಿಯಾದಂತಹ ಕುಜನು 12ನೇ ಮನೆಗೆ ಕಾಲಿಡುವುದು, ಆ ನಂತರ ಮೇ 14ರಂದು ಲಗ್ನಾಧಿಪತಿಯಾದ ಶುಕ್ರನು ಧನಸ್ಥಾನಕ್ಕೆ ಹೋಗುವುದು ಮತ್ತು ಮೇ 15ರಂದು ಚತುರ್ಥಾಧಿಪತಿಯಾದಂತಹ ಸೂರ್ಯನು ನಿಮ್ಮ ಜನ್ಮರಾಶಿಗೆ ಪ್ರವೇಶಿಸುವುದರಿಂದ ನಿಮ್ಮ ಆಲೋಚನಾ ವಿಧಾನದಲ್ಲಿ, ಆರ್ಥಿಕ ವ್ಯವಹಾರಗಳಲ್ಲಿ ಸ್ಪಷ್ಟವಾದಂತಹ ಬದಲಾವಣೆಗಳು ಕಂಡುಬರುತ್ತವೆ ಸ್ನೇಹಿತರೆ. ಇದು ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಈ ರೀತಿ ಇರಲಿದೆ ಅಂತಲೇ ಹೇಳ್ಬೋದು ಫಲಿತಾಂಶಗಳು. ಇನ್ನು ಸ್ನೇಹಿತರೆ, ಏನೆಲ್ಲ ಅದೃಷ್ಟವನ್ನು ನೋಡಿರ್ತೀರಾ, ಏನೆಲ್ಲ ಸಮಸ್ಯೆಗಳು ಎದುರಾಗಿರುತ್ತದೆ, ಇದಕ್ಕೆಲ್ಲ ಕಾರಣ ಗ್ರಹಗಳ ಸಂಚಾರ, ಆ ಸಮಯದಲ್ಲಿ ಆಗುವಂತಹ ಪ್ರಭಾವಗಳು ಅಂತಲೇ ಹೇಳ್ಬೋದು. ಹಾಗಿದ್ರೆ ಮೇ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಪ್ರಮುಖ ಗ್ರಹ ಸಂಚಾರಗಳು ಮತ್ತು ಅವುಗಳ ಪ್ರಭಾವ ಹೇಗಿರಲಿದೆ ಅನ್ನೋದನ್ನ ಕೇಳೋದಾದರೆ, ಗ್ರಹ ಬಂದು ಶುಕ್ರ 1 ಮತ್ತು 6ನೇ ಮನೆಯ ಅಧಿಪತಿ ಸ್ನೇಹಿತರೆ, 1ನೇ ಮನೆ ಮತ್ತು 2ನೇ ಮನೆಯಲ್ಲಿ ಸಂಚರಿಸುತ್ತದೆ. ಮೇ 14ರವರೆಗೆ ಜನ್ಮ ರಾಶಿಯಲ್ಲಿ ಅಂದರೆ ಆಕರ್ಷಣೆ, ಆರೋಗ್ಯ. ಮೇ 14ರಿಂದ 2ನೇ ಮನೆಯಲ್ಲಿ ಮಿಥುನದಲ್ಲಿ ಧನವೃದ್ಧಿ, ಕೌಟುಂಬಿಕ ಸಂತೋಷ ಅಂತಲೇ ಹೇಳಬಹುದು. ಇನ್ನು ಕುಜ 7 ಮತ್ತು 12ನೇ ಅಧಿಪತಿಯಾಗಿರುವಂತಹ ಕುಜ 12ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಸಂಚರಿಸುತ್ತದೆ. ಮೇ 11ರಿಂದ ನಿದ್ರಾಹೀನತೆ, ವಾಹನ, ಆಸ್ಪತ್ರೆಗಳು ಖರ್ಚುಗಳು, ವಿದೇಶಿ ವ್ಯವಹಾರಗಳಲ್ಲಿ ಲಾಭ, ದೈಹಿಕ ಶ್ರಮ ಅಂತಲೇ ಹೇಳಬಹುದು.
ಇನ್ನು ಸೂರ್ಯ 4ನೇ ಮನೆಯ ಅಧಿಪತಿಯಾಗಿರುವಂತಹ ಸೂರ್ಯ 12ನೇ ಮನೆ ಮತ್ತು ಸ್ನೇಹಿತರೆ 1ನೇ ಮನೆಗೆ ಸ್ಥಳಾಂತರಗೊಂಡು ಸಂಚರಿಸುತ್ತದೆ. ಮೇ 14ರವರೆಗೆ 12ರಲ್ಲಿ ಸಂಚರಿಸುತ್ತದೆ. ದೂರ ಪ್ರಯಾಣಗಳು ಮೇ 15ರಿಂದ ಜನ್ಮ ರಾಶಿಯಾದ ವೃಷಭದಲ್ಲಿ ಆತ್ಮವಿಶ್ವಾಸ, ಸರ್ಕಾರಿ ಕೆಲಸಗಳಲ್ಲಿ ಯಶಸ್ಸು ಅಂತಲೇ ಹೇಳಬಹುದು. ಇನ್ನು ಬುಧ 2 ಮತ್ತು 5ನೇ ಅಧಿಪತಿಯಾಗಿರುವ ಬುಧ 12ನೇ ಮನೆ ಮತ್ತು 1ನೇ ಮನೆಯಲ್ಲಿ ಸಂಚರಿಸುತ್ತದೆ. ಮೇ 15ರಿಂದ ಜನ್ಮ ರಾಶಿಯಲ್ಲಿ ಸೂರ್ಯನೊಂದಿಗೆ ಸಂಯೋಗ, ಬುದ್ಧಿಮತ್ತೆ, ಚುರುಕಾದ ಆಲೋಚನೆಗಳು, ಹೂಡಿಕೆಗಳತ್ತ ಗಮನ ಅಂತಲೇ ಹೇಳಬಹುದು. ಇನ್ನು ಮೇನ್ ಆಗಿ ಶನಿ 9 ಮತ್ತು 10ನೇ ಅಧಿಪತಿಯಾಗಿರುವ ಶನಿ 6ನೇ ಮನೆಯಲ್ಲಿ ಮೀನದಲ್ಲಿ ಯಥಾಸ್ಥಿತಿಯಲ್ಲಿ ಸಂಚರಿಸುತ್ತಿದೆ. ಲಾಭದಲ್ಲಿ ಯೋಗಕಾರಕ, ವೃತ್ತಿಯಲ್ಲಿ ಸ್ಥಿರತೆ, ಶ್ರಮಕ್ಕೆ ತಕ್ಕ ಪ್ರತಿಫಲ, ಹಿರಿಯರ ಆಶೀರ್ವಾದ ಅಂತಲೇ ಹೇಳಬಹುದು. ಶನಿ ಯಾವಾಗ ಸಂಚಾರ ಮಾಡಲಿದೆ ಆವಾಗ ಎಷ್ಟೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅಂತಲೇ ಹೇಳಬಹುದು ಸ್ನೇಹಿತರೆ. ಇನ್ನು ಒಂದೊಂದಾಗಿ ತಿಳಿಸೋದಾದರೆ ವ್ಯಾಪಾರ ವ್ಯವಹಾರದಲ್ಲಿ, ವೃತ್ತಿಯಲ್ಲಿ, ಉದ್ಯೋಗದಲ್ಲಿ, ಹಣಕಾಸಿನಲ್ಲಿ, ನಿಮ್ಮ ಹೆಲ್ತ್ ಬಗ್ಗೆ, ಇನ್ನು ಕುಟುಂಬ ಜೀವನ, ವಿದ್ಯಾರ್ಥಿಗಳ ಬಗ್ಗೆ ವೃಷಭ ರಾಶಿಯವರಿಗೆ ಒಟ್ಟಾರೆಯಾಗಿ ಫಲಿತಾಂಶ ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗೆಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಕೊನೆ ತನಕ ವಾಚ್ ಮಾಡಿ. ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಮೊದಲನೇದಾಗಿ ವ್ಯಾಪಾರ ವ್ಯವಹಾರ, ಪಾಲುದಾರಿಕೆ, ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ ವೃಷಭ ರಾಶಿಯವರಿಗೆ ಸಪ್ತಮಾಧಿಪತಿಯಾದಂತಹ ವ್ಯಾಪಾರಕಾರಕ ಕುಜನು ಮೇ 11ರವರೆಗೆ ಲಾಭದ ಸ್ಥಾನದಲ್ಲಿ ಶನಿಯೊಂದಿಗೆ ಇರುವುದರಿಂದ ತಿಂಗಳ ಆರಂಭದಲ್ಲಿ ಕಷ್ಟಪಟ್ಟು ಲಾಭ ಗಳಿಸಿದಿರಿ. ಆದರೆ ಮೇ 11ರಂದು ಕುಜನು ವ್ಯಯಸ್ಥಾನವಾದಂತಹ 12ನೇ ಮನೆಗೆ ಮೇಷಕ್ಕೆ ಹೋಗುವುದರಿಂದ ವ್ಯಾಪಾರದಲ್ಲಿ, ಹೂಡಿಕೆಗಳ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಸ್ನೇಹಿತರೆ. ಅನಗತ್ಯ ಪ್ರಯೋಗಗಳನ್ನು ಮಾಡಬೇಡಿ. ಇಂಪೋರ್ಟೆಂಟ್ ಎಕ್ಸ್ಪೋರ್ಟ್ ಬಹುರಾಷ್ಟ್ರೀಯ ಕಂಪನಿಗಳೊಂದಿಗೆ ವ್ಯಾಪಾರ ಮಾಡುವವರಿಗೆ ಈ ಸಮಯ ಲಾಭದಾಯಕವಾಗಿದೆ. ಆದರೆ ಮೇ 14ರಂದು ಲಗ್ನಾಧಿಪತಿಯಾದ ಶುಕ್ರನು ದ್ವಿತೀಯ ಸ್ಥಾನಕ್ಕೆ ಹೋಗುವುದರಿಂದ ನಿಮ್ಮ ಬ್ರ್ಯಾಂಡ್ ಇಮೇಜ್ ಹೆಚ್ಚಾಗುತ್ತದೆ. ವಾಕ್ಚಾತುರ್ಯದಿಂದ ಹೊಸ ಕ್ಲೈಂಟ್ಗಳನ್ನು ಆಕರ್ಷಿಸುತ್ತೀರಿ. ವ್ಯಾಪಾರ ಪಾಲುದಾರರೊಂದಿಗಿದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗುತ್ತದೆ. ಯಾವುದಾದರೂ ಪಾಲುದಾರಿಕೆ ಹೊಸದಾಗಿ ಸಹಿಯನ್ನು ಹಾಕಬೇಕು ಅಂತಂದರೆ ಸ್ನೇಹಿತರೆ, ಒಂದು ಪ್ರಾಜೆಕ್ಟ್ಗೆ ಸಹಿಯನ್ನು ಹಾಕಬೇಕು ಅಂತಂದರೆ ದಯವಿಟ್ಟು ಅದರ ಬಗ್ಗೆ ಮತ್ತೊಂದೆರಡು ಸಲ ಪರಿಶೀಲಿಸಿ ಪರಿಣಿತರ ಸಲಹೆಗಳನ್ನು ತೆಗೆದುಕೊಂಡು ಸ್ನೇಹಿತರೆ ಸಹಿಯನ್ನು ಹಾಕುವುದು ಉತ್ತಮ. ಯಾರನ್ನೂ ಕೂಡ ಕುರುಡರಾಗಿ ನಂಬೇಡಿ. ಇನ್ನು ಅದೇ ರೀತಿ ಸ್ನೇಹಿತರೆ ನಿಮ್ಮ ಉದ್ಯೋಗ ಮತ್ತು ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅಂದರೆ ನಿಮ್ಮ ರಾಶಿಗೆ ಕರ್ಮ ಅಂದರೆ 10ನೇ ಮನೆಯಲ್ಲಿ ಮತ್ತು ಭಾಗ್ಯದ ಸ್ಥಾನದಲ್ಲಿ 9ನೇ ಮನೆಯಲ್ಲಿ ಸ್ಥಾನಾಧಿಪತಿಯಾದಂತಹ ಶನಿ, ಲಾಭದ ಸ್ಥಾನದಲ್ಲಿ 11ನೇ ಮನೆಯಲ್ಲಿ ಇರುವುದು ಉದ್ಯೋಗಿಗಳಿಗೆ ಬಲವಾದ ರಕ್ಷಕವಚದಂತಿದೆ. ತಿಂಗಳ ಪ್ರಥಮಾರ್ಧದಲ್ಲಿ ಚತುರ್ಥಾಧಿಪತಿ ಸೂರ್ಯನು 12ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ಉದ್ಯೋಗದತ್ತ ನಿಮಿತ್ತ, ವಿದೇಶಿ ಪ್ರಯಾಣ ಮಾಡುವ ಅವಕಾಶ ಅಥವಾ ದೂರ ಪ್ರದೇಶಗಳಿಗೆ ವರ್ಗಾವಣೆಯಾಗುವಂತಹ ಸೂಚನೆಗಳಿವೆ. ನಿಮ್ಮ ಮೇಲೆ ಕೆಲಸದ ಒತ್ತಡ ಹೆಚ್ಚಿದ್ದರೂ ಕೂಡ ಅದನ್ನು ಸಮರ್ಥವಾಗಿ ಪೂರ್ಣಗೊಳಿಸುತ್ತೀರಿ. ಇನ್ನು ಮೇ 15ರ ನಂತರ ಸೂರ್ಯ ಮತ್ತು ಬುಧ ನಿಮ್ಮ ಜನ್ಮ ರಾಶಿಗೆ ಲಗ್ನಕ್ಕೆ ಪ್ರವೇಶಿಸುವುದು ನಿಮ್ಮ ಕೆರಿಯರ್ನಲ್ಲಿ ಅತ್ಯಂತ ಅನುಕೂಲಕರವಾದಂತಹ ಬದಲಾವಣೆ. ಸೂರ್ಯ ನಾಯಕತ್ವಕಾರಕ ಅಂತಲೇ ಹೇಳಬಹುದು, ಬುಧ ಬುದ್ಧಿಕಾರಕ. ಇವರಿಬ್ಬರು ಸಂಯೋಗದಿಂದ ನಿಮ್ಮ ಬುದ್ಧಿಮತ್ತೆಗೆ ಮೇಲಧಿಕಾರಿಗಳ ಪ್ರಶಂಸೆ ಸಿಗುತ್ತದೆ. ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಅತ್ಯಂತ ನಿಖರವಾಗಿರುತ್ತವೆ. ಆದರೆ ಲಗ್ನದಲ್ಲಿರುವಂತಹ ಸೂರ್ಯನಿಂದಾಗಿ ನಿಮ್ಮಲ್ಲಿ ಅಧಿಕಾರದ ಗರ್ವ ಹೆಚ್ಚಾಗಬಹುದು. ಸಹೋದ್ಯೋಗಿಗಳ ಮೇಲೆ ಪ್ರಾಬಲ್ಯ ಮೆರೆಯದೆ ಹೊಂದಾಣಿಕೆಯಿಂದ ಇದ್ದರೆ ಬಡ್ತಿ ಅಥವಾ ಇನ್ಕ್ರಿಮೆಂಟ್ಗಳು ಖಂಡಿತವಾಗಿಯೂ ಬರುತ್ತವೆ ಸ್ನೇಹಿತರೆ. ಒಟ್ಟಾರೆಯಾಗಿ ವೃತ್ತಿ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ವೃಷಭ ರಾಶಿಯವರು ನೋಡಲಿದ್ದೀರಿ ಗ್ರಹಗಳ ಸಂಚಾರದ ಸಮಯದಲ್ಲಿ ನನ್ನ ತಿಳಿಸ್ಕೊಟ್ಟಿದ್ದೀನಿ. ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಆ ವಿಚಾರದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಹೇಳೋದಾದರೆ ಆರ್ಥಿಕ ಸ್ಥಿತಿ, ಧನ ಲಾಭದ ಬಗ್ಗೆ ಹೇಳೋದಾದರೆ ನಿಮ್ಮ ಹಣಕಾಸಿನ ಸ್ಥಿತಿ ಹೇಗಿರಲಿದೆ, ಲಾಭ ಇದೆಯಾ, ನಷ್ಟ ಇದೆಯಾ, ಅಥವಾ ಏನೆಲ್ಲ ಖರೀದಿ ಮಾಡುವಂತಹ ಯೋಗ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ತಿಂಗಳ ಪ್ರಥಮಾರ್ಧದಲ್ಲಿ 12ನೇ ಮನೆಯಲ್ಲಿ ಸೂರ್ಯ ಮತ್ತು ಮೇ 11ರಿಂದ ಕುಜ ಇರುವುದರಿಂದ ಖರ್ಚುಗಳು ಗಗನಕ್ಕೇರುತ್ತವೆ. ಮನೆ ರಿಪೇರಿ, ವಾಹನಗಳಿಗೆ ಅಥವಾ ಪ್ರಯಾಣಗಳಿಗೆ ವಿಪರೀತವಾಗಿ ಹಣ ಖರ್ಚು ಮಾಡುತ್ತೀರಿ. ಜೇಬಿನಲ್ಲಿ ಹಣ ಉಳಿಯುವುದು ಕಷ್ಟವಾಗುತ್ತದೆ. ಆದರೆ ಮೇ 11ರಂದು ನಿಮ್ಮ ರಾಶಿಯ ಅಧಿಪತಿ ಶುಕ್ರನು ಧನಸ್ಥಾನವಾದಂತಹ 2ನೇ ಮನೆಯಲ್ಲಿ
ಮಿಥುನ ರಾಶಿಗೆ ಪ್ರವೇಶಿಸುವುದು ನಿಮ್ಮ ಆರ್ಥಿಕ ಸಮಸ್ಯೆಗಳಿಗೆ ಬ್ರೇಕ್ ಹಾಕುತ್ತದೆ. ಅಲ್ಲಿ ಆಗಲೇ 8 ಮತ್ತು 11ನೇ ಮನೆಯ ಲಾಭದ ಸ್ಥಾನಾಧಿಪತಿಯಾದಂತಹ ಗುರು ಭಗವಾನ್ ಇದ್ದಾರೆ. ಧನ ಸ್ಥಾನದಲ್ಲಿ ಈ ಶುಭ ಗ್ರಹಗಳ ಸಂಯೋಗವು ಗುರು ಶುಕ್ರ ಯೋಗ ಅಂತಲೇ ಹೇಳಬಹುದು. ಅದ್ಭುತವಾದಂತಹ ಸಂಪತ್ತನ್ನು ನೀಡುತ್ತದೆ. ಊಹಿಸದ ಮಾರ್ಗಗಳ ಮೂಲಕ ಆದಾಯ ಬರುತ್ತವೆ. ನಿಂತು ಹೋಗಿದ್ದಂತಹ ಹಳೆಯ ಬಾಕಿಗಳು ವಸೂಲಿಯಾಗುತ್ತವೆ. ಉಳಿತಾಯ ಹೆಚ್ಚಾಗಲಿದೆ. ಮನೆಗೆ ಬೇಕಾಗುವಂತಹ ವಸ್ತುಗಳನ್ನು, ಗೃಹೋಪಯೋಗಿ ವಸ್ತುಗಳನ್ನಂಥ ಬೆಲೆ ಬಾಳುವಂತಹ ವಸ್ತುಗಳನ್ನು ಖರೀದಿ ಮಾಡಲಿದ್ದೀರಿ. ಚಿನ್ನಾಭರಣವನ್ನು ಖರೀದಿ ಮಾಡುವುದಕ್ಕೆ ಮುಂದಾಗಲಿದ್ದೀರಿ. ಸೈಟು, ಮನೆ, ವಾಹನವನ್ನು ಕೂಡ ಖರೀದಿ ಮಾಡುವಂತಹ ಯೋಗ ಇದೆ ಸ್ನೇಹಿತರೆ. ಸೊ ಅನಗತ್ಯ ಖರ್ಚುಗಳನ್ನು ಬಿಟ್ಟು ಮುಂದಿನ ದಿನಗಳಲ್ಲಿ ಅದು ಏನು ಯೂಸ್ ಆಗುತ್ತೋ ಅದನ್ನು ಖರೀದಿ ಮಾಡಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಹೇಳೋದಾದರೆ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಈ ತಿಂಗಳು ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ. ಮೇ 14ರವರೆಗೆ ಲಗ್ನಾಧಿಪತಿಯಾದ ಶುಕ್ರನು ಲಗ್ನದಲ್ಲಿ ಇರುವುದರಿಂದ ನಿಮ್ಮ ಆರೋಗ್ಯ ಉತ್ಸಾಹದಿಂದಿದ್ದರೂ ಮೇ 11ರಂದು ವ್ಯಯಾಧಿಪತಿಯಾದಂತಹ ಕುಜನು 12ನೇ ಮನೆಗೆ ಹೋಗುವುದರಿಂದ ನಿಮ್ಮ ನಿದ್ರಾ ಚಕ್ರ ಅಂದರೆ ಸ್ಲೀಪ್ ಸೈಕಲ್ ತೀವ್ರವಾಗಿ ಹದಗೆಡುತ್ತದೆ ಸ್ನೇಹಿತರೆ. ಆ ಕಾರಣ ಆತಂಕ, ಪಾದಗಳಿಗೆ ಸಂಬಂಧಿಸಿದ ನೋವುಗಳು ಅಥವಾ ಸಣ್ಣ ಪುಟ್ಟ ಗಾಯಗಳಾಗುವಂತಹ ಅಪಾಯವಿದೆ. ತಡರಾತ್ರಿಯಲ್ಲಿ ವಾಹನವನ್ನು ಚಾಲನೆ ಮಾಡುವುದಕ್ಕೆ ಹೋಗಬೇಡಿ. ಸಣ್ಣ ಪುಟ್ಟ ಗಾಯಗಳಾಗುವಂತಹ ಚಾನ್ಸಸ್ ಇರುತ್ತದೆ. ಅತಿ ವೇಗ ಹೊಳಿತಲ್ಲ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ, ಅದು 2 ವೀಲರ್ ಆಗಲಿ 4 ವೀಲರ್ ಆಗಲಿ ಸ್ನೇಹಿತರೆ, ನಿಧಾನವಾಗಿ ವಾಹನವನ್ನು ಚಾಲನೆ ಮಾಡಿ. ಟ್ರಾಫಿಕ್ ನಿಯಮಗಳನ್ನು ಕಡ್ಡಾಯವಾಗಿ ಫಾಲೋ ಮಾಡಿ. ಮೇ 15ರಂದು ಸೂರ್ಯನು ಲಗ್ನಕ್ಕೆ ಪ್ರವೇಶಿಸಿದ ನಂತರ ನಿಮ್ಮಲ್ಲಿ ದೇಹದ ಉಷ್ಣಾಂಶ, ಕಣ್ಣುರಿ ಅಥವಾ ತಲೆನೋವು ಬರುತ್ತದೆ. ಲಗ್ನದಲ್ಲಿರುವ ಸೂರ್ಯನು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿದರೂ ಪಿತ್ತ ದೋಷವನ್ನು, ಉಷ್ಣವನ್ನು ಉಂಟು ಮಾಡುತ್ತಾನೆ. ಹಾಗಾಗಿ ಪ್ರಶಾಂತವಾದಂತಹ ನಿದ್ದೆ, ಹೆಚ್ಚು ನೀರನ್ನು ಕುಡಿಯುವುದು ಮತ್ತು ತಂಪಾದ ಆಹಾರ ಪದಾರ್ಥಗಳನ್ನು ಸೇವಿಸುವುದು ಬಹಳ ಅಗತ್ಯ. ಪ್ರತಿದಿನ ಆದಷ್ಟು ಯೋಗ, ಧ್ಯಾನ, ಮೆಡಿಟೇಷನನ್ನು ಮಾಡಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ನೀವೇನಾದರೂ ಸಂಪಾದನೆ ಮಾಡಬೇಕು, ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಅಂದರೆ ಮೇಯ್ನಾಗಿ ನಿಮ್ಮ ಹೆಲ್ತ್ ಚೆನ್ನಾಗಿರಬೇಕು. ನಿಮ್ಮ ಹೆಲ್ತ್ ಕಡೆ ಗಮನ ಇರಲಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಹೇಳೋದಾದರೆ ಕುಟುಂಬ ಮತ್ತು ವೈಯಕ್ತಿಕ ಜೀವನದ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅಂದರೆ, ತಿಂಗಳ ಪ್ರಥಮಾರ್ಧದಲ್ಲಿ ವೃಷಭ ರಾಶಿಯವರು 12ನೇ ಮನೆಯಲ್ಲಿರುವ ಗ್ರಹಗಳ ಸಂಚಾರದಿಂದಾಗಿ ನೀವು ಸ್ವಲ್ಪ ಏಕಾಂತವನ್ನು ಬಯಸುತ್ತೀರಿ. ಕುಟುಂಬ ಸದಸ್ಯರೊಂದಿಗೆ ಸಮಯವನ್ನು ಕಳೆಯಲು ಸಾಧ್ಯವಾಗುವುದಿಲ್ಲ. ಆದರೆ ಮೇ 14ರಂದು ಶುಕ್ರನು ಕುಟುಂಬದ ಸ್ಥಾನವಾದಂತಹ 2ನೇ ಮನೆಯಲ್ಲಿ ಸ್ನೇಹಿತರೆ ಗುರುವಿನೊಂದಿಗೆ ಸೇರುವುದರಿಂದ ಕುಟುಂಬದಲ್ಲಿ ಸಂತೋಷ ತುಂಬಿ ತುಳುಕುತ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂತಹ ವಾತಾವರಣ ನಿರ್ಮಾಣವಾಗುತ್ತದೆ. ಸುಂದರವಾದ ಬಟ್ಟೆ, ಆಭರಣಗಳನ್ನು ಖರೀದಿಸುತ್ತೀರಿ. ನಿಮ್ಮ ಮಾತಿನ ಮಾಧುರ್ಯವು ಕುಟುಂಬ ಸದಸ್ಯರನ್ನು ಆಕರ್ಷಿಸುತ್ತದೆ. ಆದರೆ ಮೇ 15ರಿಂದ ಲಗ್ನದಲ್ಲಿರುವಂತಹ ಸೂರ್ಯನ ಪ್ರಭಾವದಿಂದ ನೀವು ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಕಠಿಣವಾಗಿ ವರ್ತಿಸುವಂತಹ ಸಾಧ್ಯತೆ ಇರುತ್ತದೆ. ಈ ಸಮಯದಲ್ಲಿ ನಿಮ್ಮ ಅಹಂಕಾರವನ್ನು ಬದಿಗಿಟ್ಟರೆ ವೈವಾಹಿಕ ಜೀವನ ಅದ್ಭುತವಾಗಿರುತ್ತದೆ ಅಂತಲೇ ಹೇಳ್ಬೋದು. ಸಣ್ಣ ಪುಟ್ಟ ಮನಸ್ತಾಪಗಳು, ಜಗಳಗಳು, ವಾದ ವಿವಾದಗಳು ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತದೆ ಸ್ನೇಹಿತರೆ. ನಾವು ಅದನ್ನು ಹೇಗೆ ಬಗೆಹರಿಸ್ತೀವಿ ಅನ್ನೋದು ಬಹಳ ಮುಖ್ಯ. ನಿಮ್ಮ ಈಗೋವನ್ನು ಸ್ವಲ್ಪ ಬದಿಗಿಡಿ. ಯಾಕಂದರೆ ಅತಿಯಾದ ಈಗೋದಿಂದ ಸ್ನೇಹಿತರೆ ನಿಮ್ಮಲ್ಲಿರುವಂತಹ ಕೋಪ, ನಿಮ್ಮಲ್ಲಿರುವಂತಹ ಹಠ, ಈಗೋ ಇದರಿಂದ ಸಂಬಂಧಗಳು ಬಿರುಕು ಮೂಡುವಂತಹ ಸಂಭವ ಮೂಡಲಿದೆ. ಸೊ ಹಾಗಾಗಿ ಅದರ ಬಗ್ಗೆ ಎಚ್ಚರಿಕೆ ವಹಿಸಿ ಕಠಿಣವಾಗಿ ವರ್ತಿಸುವುದನ್ನು ನಿಲ್ಲಿಸಿ. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ತಿಂಗಳ ಪ್ರಥಮಾರ್ಧದಲ್ಲಿ ಪಂಚಮಾಧಿಪತಿಯಾದಂತಹ ವಿದ್ಯಾಕಾರಕ ಬುಧನು 12ನೇ ಮನೆಯಲ್ಲಿ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಕಂಡುಬರುತ್ತದೆ. ಓದಿಗಿಂತ ಮನೋರಂಜನೆಗಳ ಕಡೆಗೆ ಮನಸ್ಸು ಹರಿಯುತ್ತದೆ. ಆದರೆ ಮೇ 15ರಂದು ಬುಧನು ಜನ್ಮ ರಾಶಿಗೆ ಬಂದು ಬುಧ ನಿತ್ಯ ಯೋಗವನ್ನು ಉಂಟು ಮಾಡುವುದರಿಂದ ವಿದ್ಯಾರ್ಥಿಗಳ ಆಲೋಚನಾ ವಿಧಾನದಲ್ಲಿ ಅದ್ಭುತವಾದಂತಹ ಬದಲಾವಣೆ ಕಂಡುಬರಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವವರಿಗೆ ಅಂದರೆ ಸಾಫ್ಟ್ವೇರ್ ಮತ್ತು ಫೈನಾನ್ಸ್ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ತಿಂಗಳ ದ್ವಿತೀಯಾರ್ಧವು ಅದ್ಭುತವಾದಂತಹ ಯಶಸ್ಸನ್ನು ತಂದುಕೊಡುತ್ತದೆ. ಪ್ರತಿದಿನ ಅಧ್ಯಯನದ ಕಡೆ ಗಮನ ಕೊಡಿ. ಆಸಕ್ತಿಯಿಂದ ಏಕಾಗ್ರತೆಯಿಂದ ಅಧ್ಯಯನವನ್ನು ಮಾಡಿ.
ಖಂಡಿತವಾಗಿಯೂ ನೀವೇ ನೋಡಲಿದ್ದೀರಿ ನಿಮ್ಮ ಫಲಿತಾಂಶವನ್ನು, ಉತ್ತಮ ಫಲಿತಾಂಶವನ್ನು. ಸೊ ಗಮನ ಕೊಟ್ಟು ಅಧ್ಯಯನದ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಏಕಾಗ್ರತೆಯಿಂದ ಆಸಕ್ತಿಯಿಂದ ಓದಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ನೋಡಲಿದ್ದೀರಿ. ಸ್ನೇಹಿತರೆ, ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅಂತ ಕಂಪ್ಲೀಟಾಗಿ ತಿಳಿಸ್ಬಿಟ್ಟಿದ್ದೀನಿ. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ, ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡ್ತೀನಿ. ಈ ಸಮಸ್ಯೆಗಳೆಲ್ಲ ನಿವಾರಣೆಯಾಗಬೇಕು ಸಂಪೂರ್ಣವಾಗಿ ಅಂದರೆ ಈ ಪರಿಹಾರಗಳನ್ನು ಅನುಸರಿಸಿ. ನನ್ನ ಚಾನಲ್ನಲ್ಲಿ ಬರುವಂತಹ ಸಣ್ಣ ಪುಟ್ಟ ಪರಿಹಾರದಿಂದನೇ ದೊಡ್ಡ ಸಮಸ್ಯೆಗಳೇ ನಿವಾರಣೆಯಾಗಲಿದೆ. ಮನೆಯಲ್ಲೇ ಮಾಡುವಂತಹ ಪರಿಹಾರಗಳು. 12ನೇ ಮನೆಯಲ್ಲಿ ಕುಜನಿಂದ ಬರುವ ಮಾನಸಿಕ ಆತಂಕಗಳನ್ನು, ಲಗ್ನದಲ್ಲಿ ಸೂರ್ಯನಿಂದ ಉಂಟಾಗುವ ದೈಹಿಕ ಉಷ್ಣವನ್ನು ಕಡಿಮೆ ಮಾಡಲು ಈ ಪರಿಹಾರಗಳನ್ನು ಪಾಲಿಸಿ. ಮೊದಲನೇದಾಗಿ ಕುಜ ದೋಷ ಶಾಂತಿ. 12ನೇ ಮನೆಯಲ್ಲಿರುವ ಕುಜನಿಂದ ಉಂಟಾಗುವ ನಿದ್ರಾಹೀನತೆ, ಧನವ್ಯಯವನ್ನು ಕಡಿಮೆ ಮಾಡಲು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಅಥವಾ ಹನುಮಂತನಿಗೆ ಸಿಂಧೂರದಿಂದ ಪೂಜೆಯನ್ನು ಮಾಡಿ ಸ್ನೇಹಿತರೆ. ಖಂಡಿತವಾಗಿಯೂ ನಿಮ್ಮ ಸಮಸ್ಯೆ ನಿವಾರಣೆಯಾಗಲಿದೆ. ಇನ್ನು ಸೂರ್ಯನ ಆರಾಧನೆ. ಮೇ 15ರಿಂದ ಲಗ್ನದಲ್ಲಿ ಸೂರ್ಯನ ಉಷ್ಣದ ಪ್ರಭಾವವನ್ನು ಕಡಿಮೆ ಮಾಡಲು ಮತ್ತು ಕೀರ್ತಿ ಹೆಚ್ಚಿಸಿಕೊಳ್ಳಲು ಪ್ರತಿದಿನ ಬೆಳಿಗ್ಗೆ ಸೂರ್ಯ ಭಗವಾನಿಗೆ ಅಗ್ರವನ್ನು ಸಮರ್ಪಿಸಿ, ಅಂದರೆ ನೀರನ್ನು ಅರ್ಪಿಸಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಸ್ನೇಹಿತರೆ. ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ನಿವಾರಣೆಯಾಗಲಿದೆ. ಇನ್ನು ಲಕ್ಷ್ಮೀ ದೇವಿಯ ಪೂಜೆ. ನಿಮ್ಮ ಲಗ್ನಾಧಿಪತಿಯಾದ ಶುಕ್ರನು ದ್ವಿತೀಯದಲ್ಲಿ ಉತ್ತಮ ಸ್ಥಿತಿಯಲ್ಲಿ ಇರುವುದರಿಂದ ಈ ಧನಯೋಗವನ್ನು ಸಂಪೂರ್ಣವಾಗಿ ಅನುಭವಿಸಲು ಶುಕ್ರವಾರದಂದು ಮಹಾಲಕ್ಷ್ಮಿ ಅಷ್ಟಕಮವನ್ನು ಓದುತ್ತಾ ಹಾಲನ್ನು ದಾನವಾಗಿ ನೀಡಿ ಸ್ನೇಹಿತರೆ. ದಾನವಾಗಿ ನೀಡುವುದರಿಂದ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಇನ್ನು ಗುರುವಾರದಂದು ಸ್ನೇಹಿತರೆ ರಾಜಯೋಗವನ್ನು ಪಡೆಯಲಿರುವಂತಹ ವೃಷಭ ರಾಶಿಯವರಿಗೆ ಗುರುವಾರದಂದು ಗುರುಶೋತ್ರವನ್ನು ಹೇಳಿ, ಗುರುರಾಯರ ಮಂತ್ರವನ್ನು 12 ಬಾರಿ 9 ಬಾರಿ ಪಠಿಸಿ ಸ್ನೇಹಿತರೆ. ಗುರುವಾರದಂದು ಸಿಹಿ ತಿಂಡಿಯನ್ನು ಚಿಕ್ಕ ಮಕ್ಕಳಿಗೆ ಅರ್ಪಿಸುವುದರಿಂದ, ಜೊತೆಗೆ ಮಕ್ಕಳಿಗೆ ಬೇಕಾಗುವಂತಹ ವಿದ್ಯಾಭಿವೃದ್ಧಿಯಾಗೋಕ್ಕೆ ಸ್ನೇಹಿತರೆ ಪೆನ್ನು, ಪುಸ್ತಕ, ಬ್ಯಾಗನ್ನು ದಾನ ಮಾಡಿ. ಇದು ನಿಮ್ಮ ಜೀವನದಲ್ಲಿರುವ ಸಮಸ್ಯೆಗಳು ಹಣಕಾಸಿನಲ್ಲಾಗಬಹುದು, ಇನ್ನು ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಿಸುವುದಕ್ಕೆ ಸ್ನೇಹಿತರೆ ಮುಂದಾಗಲಿದೆ ಅಂತಲೇ ಹೇಳ್ಬೋದು. ಈ ದಾನ ಧರ್ಮವನ್ನು ಆದಷ್ಟು ಬಡವರಿಗೆ, ನಿರ್ಗತಿಕರಿಗೆ ಮಾಡಿ. ನಿಮ್ಮ ಕೈಯಲ್ಲಾದಷ್ಟು ಜನರಿಗೆ ಮಾಡಿ. ಅಷ್ಟೇ ಜನರಿಗೆ ಇಷ್ಟೇ ಜನರಿಗೆ ಅಂತ ನಾನು ತಿಳಿಸ್ತಿಲ್ಲ, ನಿಮ್ಮ ಕೈಯಲ್ಲಾದಷ್ಟು ಜನರಿಗೆ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ, ಶಿವನ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.